Very happy evening to all my dear students, teacher, and the school administrative department. We welcome you all for our Vidya Shakti science session. So, very happy evening to all my dear students. So, hengittu nimdina? How was your day? So, anyways, you have reached to the end of the day, isn't it? ಸೊ ಬಹಳ ಚೆನ್ನಾಗಿತ್ತು ಅಂತ ನಾನು ಭಾವಿಸ್ತೀನಿ ಅಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಿಪೆಂಡೆನ್ಸ್ ಡೇ ಹತ್ರ ಬರ್ತಾ ಇದೆ ನಾಳಿದ್ದು ಫ್ರೈಡೇ ಓನ್ಲಿ ವಿ ಹ್ಯಾವ್ ಅ ಇಂಡಿಪೆಂಡೆನ್ಸ್ ಡೇ ಸೊ ಹೋಪ್ಫುಲಿ ಯು ಆರ್ ಸೆಲೆಬ್ರೇಟಿಂಗ್ ಇಂಡಿಪೆಂಡೆನ್ಸ್ ಡೇ ಇನ್ ಫುಲ್ ಹ್ಯಾಪಿನೆಸ್ ಅಂಡ್ ಜೋಶ್ ಹೌದಾ ಎಲ್ಲರೂ ಬಹಳ ಖುಷಿಯಾಗಿ ಉತ್ಸುಕತೆಯಿಂದ ಇಂಡಿಪೆಂಡೆನ್ಸ್ ಡೇನ ಆಚರಿಸ್ತಾ ಇದ್ದೀರಾ ಅಂತ ಕಾಣುತ್ತೆ ಹೌದಾ ನನ್ಗಂತೂ ನನ್ನ ಶಾಲಾ ದಿನದ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿದ್ರೆ ಮಾರ್ಚ್ ಫಾಸ್ಟ್ ಮಾಡ್ತಿದ್ದು ಮತ್ತೆ ಫ್ಲಾಗ್ ಹಾಯಿಸ್ಟ್ ಮಾಡ್ತಾ ಇದ್ದಿದ್ದು ಅವತ್ತಿನ ದಿನ ವೇರಿಯಸ್ ಕಲ್ಚರಲ್ ಆಕ್ಟಿವಿಟೀಸ್ ಲೈಕ್ ಸ್ಕಿಟ್ ಪಿಕ್ ಅಂಡ್ ಸ್ಪೀಕ್ ಡಿಬೇಟ್ ಇದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಿದ್ ನೆನಪಾಗ್ತಾ ಇದೆ ವಿ ನೆವರ್ ನ್ಯೂ ದಟ್ ನಾವು ಒಂದು ಮೆಮರಿನ ಕ್ರಿಯೇಟ್ ಮಾಡ್ತಾ ಇದ್ವಿ ಅಂತ ಅಂದ್ಬಿಟ್ಟು ಸೊ ಅಂಡ್ ಹೋಪ್ಫುಲಿ ಇಟ್ಸ್ ದ ಸೇಮ್ ಫಾರ್ ಯು ಆಲ್ ಅಂಡ್ ಸಾಧ್ಯವಾದಷ್ಟು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಖುಷಿ ಪಡಿ ಬಿಕಾಸ್ ಯು ಡೋಂಟ್ ನೋ ಮುಂದೆ ನೀವು ನಿಮ್ಮ ಫ್ಯೂಚರ್ ಅಲ್ಲಿ ಇದ್ರ ಬಗ್ಗೆ ಒಂದು ಒಳ್ಳೆಯ ಮೆಮೊರಿನ ಕ್ರಿಯೇಟ್ ಮಾಡ್ತಿರ್ತೀರಾ ಒಂದ್ ಒಳ್ಳೆ ಖುಷಿಯ ಕ್ಷಣಗಳನ್ನ ಕಳೀತಿರ್ತೀರಾ ಹೌದಾ ಟೀಚರ್ಸ್ ಕೂಡ ನನ್ಗೆ ಹೇಳ್ಬಹುದು ಹೌ ವಾಸ್ ಯೋರ್ ಪಾರ್ಟಿಸಿಪೇಷನ್ ಇನ್ ಯೋರ್ ಸ್ಕೂಲ್ ಡೇಸ್ ನೀವ್ ಹೇಗೆ ಎಂಜಾಯ್ ಮಾಡ್ತಾ ಇದ್ರಿ ಅದನ್ನೇ ನಿಮ್ ಮಕ್ಕಳಲ್ಲಿ ನೀವ್ ಹೇಗೆ ಕಾಣ್ತಾ ಇದ್ದೀರಾ ಅಂತ ಸೊ ಟೀಚರ್ಸ್ ಗಳದ್ದು ಬೆಸ್ಟ್ ಜಾಬ್ ಅಂದ್ರೆ ಮಕ್ಳ ಮೂಲಕ ವಿ ಕ್ಯಾನ್ ರಿವಿಸಿಟ್ ಆರ್ ಚೈಲ್ಡ್ಹುಡ್ ಇಸ್ಂಟ್ ಇಟ್ ಎಸ್ ಸೊ ಹ್ಯಾವಿಂಗ್ ಸೆಡ್ ದಟ್ ವಿ ವೆಲ್ಕಮ್ ಯು ಆಲ್ ಫಾರ್ ಟುಡೇ ಸೆಷನ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಳಗ್ಗೆನು ಅಶ್ವಿತಾ ಮ್ಯಾಮ್ ವಾಯ್ಸ್ ಕೇಳಿಸ್ಕೊಂಡ್ರಿ ಈಗ ಸಂಜೆನೂ ನನ್ನ ವಾಯ್ಸ್ ಕೇಳಿಸ್ಕೊಂತಾ ಇದ್ದೀರಾ ಅಂಡ್ ನೆಕ್ಸ್ಟ್ ಫ್ರೈಡೆ ನನ್ನ ವಾಯ್ಸ್ ಕೇಳಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಬಿಕಾಸ್ ಹಾಲಿಡೇ ಇದೆ ಅಲ್ವಾ ಆ ಕಾರಣದಿಂದ ಸೊ ಎನಿವೇಸ್ ಇವತ್ತಿನ ದಿನವನ್ನ ನಾವು ಸ್ಟಾರ್ಟ್ ಮಾಡೋಣ ಐ ಮೀನ್ ಇವತ್ತಿನ ಕ್ಲಾಸ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ ವಿತ್ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ಮಾತಾಡೋದ್ರ ಮೂಲಕ ಸೊ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ನೀವೆಲ್ಲ ತುಂಬಾ ಆಕ್ಟಿವ್ ಆಗಿ ಬೆಳಗ್ಗೆ ಪಾರ್ಟಿಸಿಪೇಟ್ ಮಾಡಿದ್ರಿ ಐ ಫೆಲ್ ವೆರಿ ಹ್ಯಾಪಿ ಅಬೌಟ್ ಇಟ್ ಸೊ ಅದ್ರ ಬಗ್ಗೆ ಒಂದು ಚಿಕ್ಕ ಪುನರ್ವರ್ತನೆ ಒಂದು ರೀಕ್ಯಾಪ್ ಮಾಡ್ತಾ ಹೋಗೋಣ with the help of a simulation ನಾವು ಈ ಸಿಮ್ಯುಲೇಷನ್ ನ ಪೇಟ್ ಅನ್ನುವಂತಹ ವೆಬ್ಸೈಟ್ ಮೂಲಕ ನಿಮ್ಗೆ ತೋರಿಸ್ತಾ ಇದೀವಿ ಇಟ್ಸ್ ಅ ಫ್ರೀ ವೆಬ್ಸೈಟ್ ನೀವು ಕೂಡ ನಿಮ್ಮ ಶಾಲೆಯಲ್ಲಿ ನಿಮ್ಮ ವಸತಿ ಗೃಹಗಳಲ್ಲಿ ಮಕ್ಕಳಿಗೆ ಈ ಒಂದು ವೆಬ್ಸೈಟ್ ಮೂಲಕ ವೇರಿಯಸ್ ಸೈನ್ಸ್ ಆಕ್ಟಿವಿಟೀಸ್ ಅಂಡ್ ಸಿಮ್ಯುಲೇಷನ್ಸ್ ನ ತೋರಿಸ್ತಾ ಹೋಗಬಹುದು ಅಂಡ್ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್ ಟು ಯು ಕ್ಯಾನ್ ಯು ಆಲ್ ಸಿ ಮೈ ಸ್ಕ್ರೀನ್ ಓಕೆ ನಿಮ್ಗೆ ಇಲ್ಲೊಂದು ಬ್ಯೂಟಿಫುಲ್ ಆದಂತಹ ಇಮೇಜ್ ಕಾಣಿಸ್ತಾ ಇದೆ ಆಫ್ ಆರ್ ಅಟ್ಮಾಸ್ಫಿಯರ್ ಓಕೆ ಸೊ ಇಲ್ಲಿ ಒಂದು ಥರ್ಮೋಮೀಟರ್ ನ ನೀವು ಕಾಣಬಹುದು ಸ್ಟಾರ್ಟ್ ಸನ್ಲೈಟ್ ಇಂದ ಸೂರ್ಯನ ಬೆಳಕು ಇಲ್ಲಿ ಕೆಳಗಡೆ ಬೀಳುತ್ತೆ ನಮ್ ಥರ್ಮೋಮೀಟರ್ ಟೆಂಪರೇಚರ್ ನ ನೋಡಬಹುದು ಎನರ್ಜಿ ಬ್ಯಾಲೆನ್ಸ್ ನ ಟಿಕ್ ಮಾಡಿದ್ರೆ ಎನರ್ಜಿ ಬ್ಯಾಲೆನ್ಸ್ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಂಡ್ ದೆನ್ ಯು ಹ್ಯಾವ್ ಶೋ ಸರ್ಫೇಸ್ ಟೆಂಪರೇಚರ್ ಅಂತ ಭೂಮಿಯ ಮೇಲ್ಮೈ ಇರುವಂತಹ ತಾಪಮಾನವನ್ನ ಅದು ತೋರಿಸುತ್ತೆ ಇಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಕಾನ್ಸಂಟ್ರೇಷನ್ ಮಧ್ಯದಲ್ಲಿದೆ ಇದನ್ನ ಕಮ್ಮಿ ಆದ್ರೂ ಮಾಡಬಹುದು ಜಾಸ್ತಿ ಆದ್ರೂ ಮಾಡಬಹುದು ಲೆಟ್ ಮಿ ಕೀಪ್ ಇಟ್ ಇನ್ ದ ಮಧ್ಯದ ಸ್ಟೇಜ್ ಅಲ್ಲಿ ಸನ್ಲೈಟ್ ಬಂದು ಯೆಲ್ಲೋ ಕಲರ್ ವೇವ್ಸ್ ನಮ್ಗೆ ಇಲ್ಲಿ ಕಾಣಿಸಿದ್ರೆ ಇನ್ಫ್ರಾರೆಡ್ ರೇಸ್ ಅಂದ್ರೆ ಅತಿ ಕೆಂಪು ವಿಕಿರಣಗಳು ಅಂತ ಕರಿತೀವಲ್ಲ ಅದು ಸೊ ಅದು ರೆಡ್ ವೇವ್ಸ್ ಅಲ್ಲಿ ಕಾಣಿಸುತ್ತೆ ಓಕೆ ಲೆಟ್ ಮಿ ಸ್ಟಾರ್ಟ್ ವಿತ್ ದ ಸಿಮ್ಯುಲೇಷನ್ ಏನಾಗ್ತಾ ಇದೆ ಸೂರ್ಯನ ಬೆಳಕು ಭೂಮಿಯನ್ನ ತಾಕ್ತಾ ಇದ್ದಂಗೆ once the sunlight touches the surface you can see the infrared rays that is being sent out ಅದು ಆಚೆ ಹೋಗ್ತಿರೋದನ್ನ ಗಮನಿಸಬಹುದು ಅಂಡ್ ದೇರ್ ಇಸ್ ಆಲ್ಸೋ ರೇಸ್ ಇನ್ ಟೆಂಪರೇಚರ್ ಭೂಮಿಯ ಮೇಲ್ಮೈ ನೋಡಿ ಕೆಂಪಾಗಿ ಆಗ್ತಾ ಇದೆ ಅಲ್ವಾ ದಿಸ್ ಇಸ್ ಹೌ ಇಟ್ ಇಸ್ ನಾವು ಈ ಗ್ರೀನ್ ಹೌಸ್ ಗ್ಯಾಸಸ್ ನ ಕಂಪ್ಲೀಟ್ ಆಗಿ ನಾನು ಇಲ್ಲಿ ಕಮ್ಮಿ ಮಾಡ್ಬಿಡ್ತೀನಿ ಆಗೇನಾಗುತ್ತೆ you can see only the sunlight and infrared rays ತುಂಬಾ ತಿನ್ನಾಗಿ ತುಂಬಾ ತೆಳುವಾಗಿ ಕಾಣಿಸ್ತಾ ಇದೆ the infrared rays is very thin here isn't it ಸೊ ಅವಾಗ ಏನಾಗುತ್ತೆ ಭೂಮಿ ಮೇಲೆ ನಾವೆಲ್ಲ ಬದುಕಕ್ಕಾಗುತ್ತಾ ಇಲ್ಲ ಇದೊಂಥರ ಪೋಲಾರ್ ಸಿಟಿ ತರ ಆಗೋಗ್ಬಿಡುತ್ತೆ ನಾವೆಲ್ಲ ಚಳಿಯಿಂದ ಒದ್ದಾಡ್ಬೇಕಾಗತ್ತೆ ಸೊ ಇಫ್ ಐ ವುಡ್
increase the green grass to the greatest extent full level ge ಏರ್ಸ್ಬಿಟ್ರೆ you can see in the thermometer here the temperature is raising and ಈ ಕೆಂಪು ಕಿರಣಗಳು ನೋಡಿ ಎಷ್ಟು ದಪ್ಪ ಆಗ್ತಾ ಇದೆ ಅಂತ you can look at the width of this infrared rays that is increasing. With your permission, I'm going to reduce the sound because ನನ್ನ ವಾಯ್ಸ್ ಮೊದಲೇ ಫೀಬಲ್ ಆಗಿದೆ. I have a very feeble low voice. In between that music ನ ಹಾಕ್ಬಿಟ್ರೆ ನಾನು ಮಾತಾಡೋದು ಕೇಳಿಸೋದೇ ಇಲ್ಲ ಅಲ್ವಾ? ಸೊ ಹಾಗಾಗಿ ಇನ್ಫ್ರಾರೆಡ್ ರೇಸ್ ನ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ದ ಅಟ್ಮಾಸ್ಫಿಯರ್ ಆಫ್ ದ ಅರ್ತ್ ಇಸ್ ವೆರಿ ರೆಡ್ ಹಾಟ್, ನಿಲ್ಲಿಕ್ಕೂ ಆಗ್ತಾ ಇಲ್ಲ, ವಿಪರೀತವಾದಂತಹ ಜ್ವಾಲಾಮುಖಿ ಮೇಲೆ ನಾವಿದ್ದಂಗೆ ಅನ್ಸುತ್ತೆ. ಸೊ ಇದು ಕಮ್ಮಿನೂ ಆಗ್ಬಾರ್ದು, ಹಾಗೆ ಇದು ಜಾಸ್ತಿನೂ ಆಗ್ಬಾರ್ದು, ಇದು ಇನ್ ಬಿಟ್ವೀನ್ ಇರ್ಬೇಕು. ಸೊ ಯಾವಾಗ್ಲೂ ಮಧ್ಯದಲ್ಲಿ ಇದ್ದಾಗ ಮಾತ್ರ ಆ ಇನ್ ಅಂಡ್ ಔಟ್ ಬ್ಯಾಲೆನ್ಸ್ ಆಗ್ಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಓಕೆ, this is about the greenhouse gases in the form of waves. We have other option also. Photons ಮೂಲಕ ಕೂಡ ನೀವು ಇದನ್ನ ನೋಡಬಹುದು. ನಥಿಂಗ್, ಅಲ್ಲಿ ವೇವ್ ಫಾರ್ಮ್ ಅಲ್ಲಿ ಯಾವ್ದಿತ್ತು, ಇಲ್ಲಿ ಫೋಟೋನ್ಸ್ ಫಾರ್ಮ್ ಅಲ್ಲಿ ಇದೆ. ಎನರ್ಜಿ ಬ್ಯಾಲೆನ್ಸ್ ಇರುತ್ತೆ. ಫ್ಲಕ್ಸ್ ಮೀಟರ್ ಅಲ್ಲಿ ಯು ಕ್ಯಾನ್ ಸಿ ದ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಹಿಯರ್. ಸ್ವಲ್ಪ ಜಾಸ್ತಿ ಫೋಟೋನ್ಸ್ ಹಾಕಿ ತೋರಿಸ್ತೇನೆ ನಾನು. I'll give you the sound now. You can see now the infrared rays is coming down because with reduction of the greenhouse gases in the flux meter. ಅದನ್ನ ಜಾಸ್ತಿ ಮಾಡ್ತಾ ಇದ್ದಾಗ ಇನ್ಫ್ರಾರೆಡ್ ರೇಸ್ ಎಕ್ಸ್ಪ್ಯಾಂಡ್ ಆಗಿ ಹೋಗ್ತಾ ಇದೆ. ನೋಡಿದ್ರಾ? ವಿ ಕ್ಯಾನ್ ಸಿ ಇಟ್ ಇನ್ ದ ಲೇಯರ್ ಮಾಡೆಲ್ ಆಲ್ಸೋ. ಒಂದು ಬರೀ ಭೂಮಿಯ ಅಟ್ಮಾಸ್ಫಿಯರ್ ಅನ್ನ ನಾವು ನೋಡ್ತಾ ಕೂಡ ನಾವು ಇಲ್ಲಿ ಜಡ್ಜ್ ಮಾಡಿ ನೋಡಬಹುದು. ಸ್ಲೋ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೆಲ್ಸಿಯಸ್ ರೂಪದಲ್ಲಿ ನೋಡಬಹುದು ಇದನ್ನ. ಲೆಟ್ ಮಿ ಟರ್ನ್ ಆನ್ ದ ಸನ್ಲೈಟ್. ಯು ಕ್ಯಾನ್ ಸಿ ಫಸ್ಟ್ ಸನ್ ರೇಸ್ ನಮ್ಮ ಭೂಮಿಯ ಮೇಲ್ಮೈ, ದ ಮೇಲ್ಭಾಗದ ಫೋರ್ತ್ ಪಾರ್ಟ್ ಆಫ್ ದ ಅರ್ತ್ ಅದನ್ನ ಟಚ್ ಮಾಡ್ತಾ ಇದೆ. And you can see the infrared rays that is being emitted out. You can see the infrared rays that is being emitted out here. And you can also see towards the right side, the infrared rays observing layers. You can increase or decrease this as well. Okay, and solar intensity also can be increased. Sometimes it would be heavily sunny days. ಬಿಸಿಲು ಇರುವಂತಹ ಸಂದರ್ಭ ಇರುತ್ತೆ. ಕೆಲವೊಂದ್ಸಲ ಇಂಟೆನ್ಸಿಟಿ ಬಹಳ ಕಮ್ಮಿ ಇರುತ್ತೆ. ಅಂತಹ ಸಂದರ್ಭಗಳಲ್ಲೂ ನಾವು ನೋಡ್ತಾ ಹೋಗ್ಬಹುದು. ಯು ಕ್ಯಾನ್ ಸಿ ದ ರೇಸ್ ಇನ್ ದ ಟೆಂಪರೇಚರ್ ಆಲ್ಸೋ ಇನ್ ಡಿಫ್ರೆಂಟ್ ಟೆಂಪರೇಚರ್ ಯೂನಿಟ್ ಲೈಕ್ ಕೆಲ್ವಿನ್, ಫ್ಯಾರನ್ಹೀಟ್, ಸೆಲ್ಸಿಯಸ್ ಈ ತರದಲ್ಲೂ ನೀವು ನೋಡ್ತಾ ಹೋಗಬಹುದು. So I think the waveform was more connected, alva. The waveformally we had more connection, isn't it? Let me show you back to the wave part. By first reducing the greenhouse gases, let us see, and by seeing the surface temperature also. So what do we understand here? These greenhouse gases, it is very much required for our atmosphere because once the sunlight reaches the earth's temperature has to get increased, isn't it?
But sun 24/7 ಇರ್ಲಿಕ್ಕೆ ಸಾಧ್ಯನಾ? 24 hours can we have the sunlight? No, right? In the absence of sunlight too, the earth temperature needed to be warmer. In that case, greenhouse gases that would absorb the sunlight and turn it out as a greenhouse gases makes the earth's temperature to be normal. So they play a vital role in regulating the earth's temperature and make us all to stay on the earth with a warm temperature. But if you can remember, I had given you an example of the campfire in a very cold weather. ತುಂಬಾ ತಣ್ಣಗಿರೋ ವಾತಾವರಣದಲ್ಲಿ ಕ್ಯಾಂಪ್ ಫೈರ್ ಹಾಕ್ದಾಗ ಹೇಗನ್ಸುತ್ತೆ? ಎಲ್ಲರಿಗೂ ಹಿತವನ್ಸುತ್ತೆ ಅಲ್ವಾ? It would be very, warm for us and we enjoyed. But if you go too much near the campfire, you get burnt. Similarly, greenhouse gas is very much important in regulating the Earth's temperature. But increase in greenhouse gases, as you can see in the simulation, when I increase the greenhouse gases, the temperature on the Earth starts increasing with the increase in the infrared rays, and that causes various problems. ಏನೇನ್ ತರ ಪ್ರಾಬ್ಲಮ್ ಉಂಟಾಗುತ್ತೆ ಗ್ರೀನ್ ಹೌಸ್ ಗ್ಯಾಸ್ ಜಾಸ್ತಿ ಆಗೋದ್ರಿಂದ? ದ ಇನ್ಕ್ರೀಸ್ ಇನ್ ದ ನ್ಯಾಚುರಲ್ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಟು ಹ್ಯೂಮನ್ ಕಾಸ್ಟ್ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಅಂಡ್ ಲೀಡ್ಸ್ ಟು ಗ್ಲೋಬಲ್ ವಾರ್ಮಿಂಗ್. ಜಾಗತಿಕ ತಾಪಮಾನ ಏರೋದು ಅಂತಾರಲ್ಲ, ಆ ರೀತಿಯಾಗಿ ಆಗುತ್ತೆ. ಸೊ ಇದರಿಂದ ಉಂಟಾಗುವಂತಹ ತೊಂದರೆಗಳು ಏನೇನು ಅಂತ ಹೇಳಿದ್ರೆ, ಒನ್ ಇಸ್ ಗ್ಲೋಬಲ್ ವಾರ್ಮಿಂಗ್, ನಾ ಆಗ್ಲಿಂದ ಹೇಳ್ತಾ ಇರ್ತೀನಿ. ದ ಓವರ್ ಆಲ್ ಇನ್ಕ್ರೀಸ್ ಇನ್ ದ ಅರ್ತ್ ಟೆಂಪರೇಚರ್ ಡ್ಯೂ ಟು ದ ಎನ್ಹಾನ್ಸ್ಡ್ ಗ್ರೀನ್ ಹೌಸ್ ಎಫೆಕ್ಟ್. Second one is climate change, shift in the weather patterns. ಸೊ ಇವಾಗ ಬೇಸಿಗೆಗಾಲದಲ್ಲಿ ವಿಪರೀತವಾದಂತಹ ಮಳೆ ಸುರಿಯೋದು ಅಥವಾ ಬರಗಾಲ ಉಂಟಾಗೋದು. ಸೊ ರೈಸಿಂಗ್ ಇನ್ ದ ಸೀ ಲೆವೆಲ್. ಸೊ ಈ ಮೌಂಟೇನ್ಸ್ ಗ್ಲಾಷಿಯರ್ಸ್ ಗಳೇನಿರುತ್ತೆ, ಹಿಮಾಲಯ ಮೌಂಟೇನ್ಸ್ ಗಳೇನಿರುತ್ತೆ, ಅದು ಕರಗ್ಲಿಕ್ಕೆ ಶುರು ಆದಾಗ, ಸೊ ನೀವು ಈ ಒಂದು ಸಿಮ್ಯುಲೇಷನ್ ಅಲ್ಲಿ ನೋಡಬಹುದು, ವೆನ್ ದ ಅರ್ತ್ ಟೆಂಪರೇಚರ್ ಇನ್ಕ್ರೀಸಸ್ ದಿಸ್ ವೇ, ಅ ಸ್ಮಾಲ್ ಐಸ್ ಕ್ಯೂಬ್ ಹತ್ರ ನೀವು ಫೈರ್ ಇಟ್ಟಾಗ ಏನಾಗುತ್ತೆ? ವಾಟ್ ವಿಲ್ ಹ್ಯಾಪನ್ ಟು ದ ಐಸ್ ಕ್ಯೂಬ್? ಇಟ್ ಸ್ಟಾರ್ಟ್ಸ್ ಮೆಲ್ಟಿಂಗ್ ಅಲ್ವಾ? ಅದು ಮೆಲ್ಟ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸಿಮಿಲರ್ಲಿ ಹಿಮಾಲಯದಂತಹ ಮೌಂಟೇನ್ ಅಥವಾ ಗ್ಲಾಷಿಯರ್ಸ್ ಗಳು ಅಥವಾ ಇಂತಹ ಪೋಲಾರ್ ಅಂಟಾರ್ಟಿಕ್ ರೀಜನ್ಸ್ ಅಲ್ಲಿ ಇರುವಂತಹ ಮೌಂಟೇನ್ಸ್ ಹತ್ರ ಟೆಂಪರೇಚರ್ ರೇಸ್ ಆಗ್ತಾ ಬಂದಾಗ ಅದಕ್ಕೆ ನೀರ್ ಕರಗ್ತಾ ಹೋಗುತ್ತೆ, ಮಂಜು ಕರಗ್ಲಿಕ್ಕೆ ಶುರುವಾಗುತ್ತೆ. ಮಂಜು ಕರಗಿ ಎಲ್ಲಿ ಹೋಗುತ್ತೆ ಅಲ್ಲಿ? ಇಟ್ ಗೋಸ್ ಟು ದ ಸಿ ಅಲ್ವಾ? ನದಿಯಾಗಿ ಸೀಗೆ ಹೋಗುತ್ತೆ. ಆ ಸಮುದ್ರದ ಮಟ್ಟ ಏರಿಕೆ ಆಗುತ್ತೆ. ದ ಸಿ ಲೆವೆಲ್ಸ್ ವುಡ್ ರೈಸ್ ಅಂಡ್ ಮೋರ್ ಫ್ರೀಕ್ವೆಂಟ್ ಆಗಿ ಪ್ರವಾಹಗಳು ಉಂಟಾಗುವಂತಹದ್ದು, ಎಕ್ಸ್ಟ್ರೀಮ್ ವೆದರ್ ಈವೆಂಟ್ಸ್ ಆಗುವಂತಹ ಸಂದರ್ಭಗಳು ಹೆಚ್ಚಾಗ್ತಾ ಬರುತ್ತೆ. ಸೊ ಅದರಿಂದ ಫ್ಲಡ್ ಆಗುವಂತಹದೆಲ್ಲ ಹೆಚ್ಚಾಗುತ್ತೆ. ಸೊ ಮತ್ತೆ ಓಷನ್ ಅಲ್ಲಿ ಆಸಿಡಿಫಿಕೇಶನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ವಾಟ್ ಹ್ಯಾಪನ್ಸ್? ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲಿ ನೀವೇ ಹೇಳಿದ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಇಸ್ ಆಲ್ಸೋ ಒನ್ ಆಫ್ ದ ಗ್ರೀನ್ ಹೌಸ್ ಗ್ಯಾಸ್. ಅಂಡ್ ಇನ್ಕ್ರೀಸ್ಡ್ ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಪ್ಷನ್ಸ್ ಬೈ ಓಷನ್ಸ್, ಇಟ್ ಲೀಡ್ಸ್ ಟು ಡಿಕ್ರೀಸ್ ಇನ್ ದ pH. pH ಅಂತ ಹೇಳಿದ್ರೆ ಏನು ಮೇಡಮ್? pH ಅಂದ್ರೆ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತ. ಇನ್ ಕಮಿಂಗ್ ಕ್ಲಾಸಸ್ ಐ ವುಡ್ ಎಕ್ಸ್ಪ್ಲೇನ್ ಯು ಅಬೌಟ್ ದ pH ಲೆವೆಲ್ ಆಸ್ ವೆಲ್. ಸೊ ಅದು ನಮ್ಮ ಒಂದು ದೇಹದಿಂದ ಹಿಡಿದು ಪ್ರಕೃತಿಯ ಹಲವಾರು ವಿಭಾಗದಲ್ಲಿ ಕಾಣ್ತಾ ಹೋಗಬಹುದು. ಆಸಿಡ್, ಬೇಸಸ್, ಆಲ್ಕಲೈನ್ ಅಂತೆಲ್ಲ ಇರುತ್ತೆ. ಸೊ ಅದನ್ನ ಐ ಎಕ್ಸ್ಪ್ಲೇನ್ ಇನ್ ಆ ಫ್ಯೂಚರ್ ಕ್ಲಾಸಸ್. ಸೊ ಆತರ pH ಲೆವೆಲ್ ಕಮ್ಮಿ ಆಗೋದ್ರಿಂದ ಮರೈನ್ ಲೈಫ್ ಅಂದ್ರೆ ಸಮುದ್ರದಲ್ಲಿ ಇರುವಂತಹ ಜೀವಿಗಳಿಗೆ ಹಾನಿ ಉಂಟು ಮಾಡುತ್ತೆ. ಸೊ ಆ ಓಷನ್ ಆಸಿಡಿಫೈ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಆಸಿಡ್ ರೈನ್ಸ್ ಅಂತ ನೀವು ಕೇಳಿರಬಹುದು, ಆಮ್ಲ ಮಳೆಗಳು ಅಂತ ಕೇಳಿರಬಹುದು. ಇಂಥದೆಲ್ಲ ಉಂಟಾಗುತ್ತೆ. ಆಮ್ಲ ಮಳೆಗಳಂದ್ರೆ ಆಸಿಡ್ ಅಂದ್ರೆ ಲಿಟ್ರಲಿ ಬರ್ನ್ ಆಗೋ ತರ ಆಸಿಡ್ ಅಂತ ಅಲ್ಲ, ದ ಆಸಿಡ್ ಕಂಟೆಂಟ್ ಇನ್ ದ ವಾಟರ್ ವುಡ್ ಇನ್ಕ್ರೀಸ್ ಕಾಸಿಂಗ್ ಆಸಿಡ್ ರೈನ್. ಓಕೆ, ಸೊ ಆದ್ರಿಂದ ಯು ಆರ್ ಸಪೋಸ್ ಟು ಕೀಪ್ ದ ಗ್ರೀನ್ ಹೌಸ್ ಗ್ಯಾಸಸ್ ಇನ್ ಕಂಟ್ರೋಲ್. So now the increase in the natural greenhouse gases, ಯಾವ್ದ್ಯಾವ್ದ್ರಿಂದ ಅದು increase ಆಗ್ತಾ ಬರುತ್ತೆ? Let us have a look on it. So hope you all understood this simulation. Any doubt for anyone? Or what did you feel about the simulation? You are free, you can put a comment in the comment section or in the chat box. Okay. Was the simulation helpful for you and easy to understand the concept of greenhouse gases? Yes, no? Can we have some reactions, please? Or thumbs up or something, some reaction. Okay. I was talking about these greenhouse gases and the reason why is this greenhouse gases emit ಆಗುತ್ತೆ ಅಂತ ಹೇಳಿದ್ರೆ, so and why is it related to our chapter coal and
ಪೆಟ್ರೋಲಿಯಂ ಅಂತ ಹೇಳೋದಾದ್ರೆ one minute. Firstly, by energy production. What do you mean by energy production? ಇವಾಗ ಏನಾಗುತ್ತೆ by burning the fossil fuels for electricity and transportation, it's a major source of carbon dioxide. Okay. ಈ ಫಾಸಿಲ್ ಫ್ಯೂಲ್ಸ್ ಗಳೇನೇನು, ವಾಟ್ ಡಿಡ್ ವಿ ಲರ್ನ್ ಫಾಸಿಲ್ ಫ್ಯೂಲ್ಸ್ ಬಗ್ಗೆ? ಕೋಲ್ ಮತ್ತೆ ಪೆಟ್ರೋಲಿಯಂ. These are the various fossil fuels, isn't it? ಪಳೆಯುಳಿಕೆಯ ಇಂಧನಗಳು. When you use this fossil fuel for electricity and transportation, it would cause in the production of carbon dioxide. ಈ ಕೋಲ್ ಅನ್ನ ನಾವು ಬರ್ನ್ ಮಾಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಪೆಟ್ರೋಲಿಯಂ ಇಂದ ಗಾಡಿ ಚಲಾವಣೆ ಮಾಡಿದಾಗ, ಟ್ರಾನ್ಸ್ಪೋರ್ಟೇಷನ್ಗೆ ನಾವು ಯೂಸ್ ಮಾಡಿದಾಗ, even there carbon dioxide is emitted, and carbon dioxide is a greenhouse gas. So with the remittance of carbon dioxide, or with the increase in the carbon dioxide, it increases the greenhouse gases. Okay. One is the energy production. Second one is agriculture. Agricultural ಯಾವ ರೀತಿ ಎಫೆಕ್ಟ್ ಆಗುತ್ತೆ? See, like fertilizer use, livestock, and land use change the contribute to methane and nitrous oxide emission. So in your first chapter, crop production and management, as well as in your second chapter, microorganism, you had learned about the nitrogen level in the environment. Okay, do you remember? So ಏನ್ ಕಲ್ತಿದ್ರಿ ನೀವು? ಲೆಗ್ಯುಮಸ್ ಪ್ಲಾಂಟ್ಸ್ ಏನಿರುತ್ತೆ ಅದರ ರೂಟ್ಗಳಲ್ಲಿ, ಫೈಬ್ರಸ್ ರೂಟ್ ಏನಿರುತ್ತೆ ಅದರ ರೂಟ್ಗಳಲ್ಲಿ ಯು ಹ್ಯಾವ್ ದ ಬ್ಯಾಕ್ಟೀರಿಯಾ ವಿಚ್ ವುಡ್ ಹೆಲ್ಪ್ ಇನ್ ದ ಪ್ರೊಡಕ್ಷನ್ ಅಂಡ್ ದ ಯೂಸೇಜ್ ಆಫ್ ನೈಟ್ರೋಜನ್. ಸೊ ಈ ನೈಟ್ರೋಸ್ ಆಕ್ಸೈಡ್ ಮತ್ತೆ ಮೀಥೇನ್ ಅನ್ನೋದು ಈ ಅಗ್ರಿಕಲ್ಚರಲ್ ಯೂಸ್ ಇಂದ ಉಂಟಾಗೋದ್ರಿಂದ when these get emitted, greenhouse gases increases by the usage of fertilizer. Okay, I'm not talking about the manure. Manure ಗೆ fertilizer ಗೆ ಏನ್ ವ್ಯತ್ಯಾಸ? Manure is organic, whereas fertilizer is chemical. Okay. And livestock like poultry farming, cattle breeding. So ಇದರಿಂದ ಕೂಡ ಮೀಥೇನ್ ಮತ್ತೆ ನೈಟ್ರಸ್ ಆಕ್ಸೈಡ್ ಎಮಿಷನ್ ಆಗ್ತಾ ಬರುತ್ತೆ. Okay. Next, third is industry. Can I rub this with your permission? ಇಂಡಸ್ಟ್ರಿ ಅಂದ್ರೆ ವಿಚ್ ಇಂಡಸ್ಟ್ರಿ? ಕೊಲೆಕ್ಟಿವ್ಲಿ ಇಂಡಸ್ಟ್ರಿ ಅಥವಾ ಕಾರ್ಖಾನೆಗಳು ಅಂತ ನಾವ್ ಏನ್ ಕರಿತೀವಿ, ಎಸ್ಪೆಷಲಿ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಒನ್. Okay. In the manufacturing industry, particularly those involving fluorinated gases. Fluorinated gases andre, see, those are man-made gases, okay, like hydrofluorocarbons. So ಇದು ಪ್ರಾಕೃತಿಕವಾಗಿ ನ್ಯಾಚುರಲ್ ಆಗಿ these gases were not there, and humans are the one who had introduced these kind of gases like sulfur hexafluoride, perfluorocarbons. ಇವೆಲ್ಲ ಕೂಡ human made gases ಅಂತಾರೆ. So ಅಂತ gases emittance ಆದಾಗ, so those releases are the greenhouse gases. Next, ಇನ್ನೊಂದು reason for the greenhouse gases is deforestation. ಡಿಫಾರೆಸ್ಟೇಷನ್ ಅಂತ ಹೇಳಿದ್ರೆ ಮರಗಳನ್ನ, ಕಾಡುಗಳನ್ನ ನಾಶ ಮಾಡೋದು. ಸಮಟೈಮ್ಸ್ ಇವನ್ ದ ಸಾಯಿಲ್ ಎರೋಷನ್ ಆದಾಗ ಕೂಡ ಡಿಫಾರೆಸ್ಟೇಷನ್ ಆಗುತ್ತೆ. ಅಂಡ್ ಯು ಹ್ಯಾವ್ ವಿಟ್ನೆಸ್ಡ್ ಇಟ್ ಇನ್ ಆರ್ ರೀಸೆಂಟ್ ಟೈಮ್ಸ್. ನ್ಯೂಸ್ ನ ಓಪನ್ ನೋಡಿದಾಗ ವಿ ಗೆಟ್ ಟು ನೋ ಇನ್ ಕೇರಳ, ಇನ್ ಕೊಡಗು, and even in Varanasi as of now, how the rain has been creating a lots of issues. With this, the forest resources are also completely waned up. So ಆದ್ರಿಂದ with the deforestation, it reduces the amount of carbon dioxide absorbed from the atmosphere and releases stored carbon. So human exhale carbon ಅಲ್ವಾ? ಸೊ ಅದನ್ನ plants ನ ತೆಗೆದುಕೊಳ್ಳಿಕ್ಕೆ ಆಗಲ್ಲ with the deforestation, and it also leads in release of stored carbon.
And then waste management, like landfills and wastewater treatment, these releases methane and these create greenhouse gases. Okay, these releases greenhouse gases. And in the greenhouse gases in the societally, globally, we are facing a lot of issues. Adrinda, it's very important for us to regulate these greenhouse gases. Okay, now we understood about the greenhouse gases. We also understood the reason why greenhouse gases are being emitted. But how do we regulate it? Now, ಇದನ್ನ ಹೇಗೆ ಕಂಟ್ರೋಲ್ ಮಾಡಬಹುದು? ಇದ್ರ ಬಗ್ಗೆ I want the answer. I want you to think and give me the answer. Please take your time. I'm going to give you 60 seconds time. That is 1 minute. Please put in the chat box or in the comment section by what ways do you think greenhouse gases can be regulated? I would give you all 60 seconds time. Please tell me, at least give me some 3 points. Okay, these greenhouse gases, how can we regulate them? ನೀವು ನೋಡ್ರಲ್ಲ ಸಿಮ್ಯುಲೇಷನ್ ಅಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಟ್ ಆಗೋದ್ರಿಂದ ಇನ್ಫ್ರಾರೆಡ್ ರೇಸ್ ಆಗುತ್ತೆ ಅಂತ. ಸೊ ಹೌ ಕ್ಯಾನ್ ವಿ ರೆಗ್ಯುಲೇಟ್ ದಿಸ್ ಗ್ರೀನ್ ಹೌಸ್ ಗ್ಯಾಸಸ್? ಪ್ಲೀಸ್ ಥಿಂಕ್ ಓವರ್ ಇಟ್ ಅಂಡ್ ಗಿವ್ ಮಿ ದ ಆನ್ಸರ್. ನೌ ಇಟ್ ಇಸ್ 5:22. Let me expect the answer by 5:23. You can put it in the comment section or put it in the chat box. Yes, we are getting one response. We have got Ashtena. Do you have anything to tell? Teachers to help na ತೆಗ್ದ್ಕೊಂಬೋದು. Your teachers can also help you. What do you think that helps in preventing this green gas accumulation? ಅಗತ್ಯಕ್ಕಿಂತ ಹೆಚ್ಚಾಗಿ green gas accumulation ನ ಏನ್ ಕಂಟ್ರೋಲ್ ಮಾಡಬಹುದು? ಹೇಗೆ ಕಂಟ್ರೋಲ್ ಮಾಡಬಹುದು? You can take the help from your teachers as well. Bega Bega, this is interactive session. I want you all to answer. Can we have some answer? IGRS Kudapalli. ಇಲ್ಲಿಂದ ನನಗೆ ಒಂದು ಆನ್ಸರ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪಾರ್ಟಿಸಿಪೇಷನ್. ರಿಫಾರೆಸ್ಟೇಷನ್ ಅಂತ. ವೆರಿ ಗುಡ್. MDRS ಒಗ್ಗ ಕಾರ್ಬನ್ ಡೈಆಕ್ಸೈಡ್ ಕಳ್ಸಿದೀರಾ? ವಾಟ್ ಯು ಥಿಂಕ್ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ಬೇಕು ನಾವು? ಪ್ಲೀಸ್ ಬಿ ಸ್ಪೆಸಿಫಿಕ್. Pull in your answer. I gave an hint here. Pull in your answer. Pull. Pull. What do you understand when I say the word pull? Come on, it should be an interactive session. ತಪ್ಪಿರ್ಲಿ ಸರಿ ಇರ್ಲಿ. I want you all to participate. ಮ್ಯಾಮ್ ಒಬ್ರೇ ಎಷ್ಟು ಅಂತ ಮಾತಾಡೋಣ. ಬೆಳಗ್ಗೆನೂ ಮ್ಯಾಮ್ ವಾಯ್ಸೇ ಕೇಳ್ತೀರಾ, ಸಂಜೆನೂ ಮ್ಯಾಮ್ ವಾಯ್ಸೇ ಕೇಳ್ತೀರಾ? ಸ್ವಲ್ಪ ನಿಮ್ಮ ಒಂದು ಇನ್ಪುಟ್ಸ್ ಗಳು ಇರ್ಬೇಕಲ್ವಾ? ಪ್ಲೀಸ್ ಟೆಲ್ ಮಿ, ಈ ಹಸಿರು ಮನೆ ಅನಿಲಗಳು, ಗ್ರೀನ್ ಹೌಸ್ ಗ್ಯಾಸಸ್, ದಟ್ ಇಸ್ ವೆರಿ ಮಚ್ ಡೇಂಜರಸ್ ಟು ಅವರ್ ಸೊಸೈಟಿ. ಯಾಕೆಂತ ಹೇಳಿದ್ರೆ ವಿಪರೀತವಾದಂತಹ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಟ್ ಆಗೋದ್ರಿಂದ ಇನ್ಫ್ರಾರೆಡ್ ರೇಸ್ ಇನ್ಕ್ರೀಸ್ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಪ್ರಾಬ್ಲಮ್ ಉಂಟಾಗುತ್ತೆ, ಅದರಿಂದ ಸಮುದ್ರದ ಮಟ್ಟ ಏರಿಕೆ ಆಗುತ್ತೆ, ಪ್ರವಾಹಗಳು ಮತ್ತೆ ಕ್ಲೈಮೇಟ್ ಅಲ್ಲಿ ಚೇಂಜ್ ಆಗುವಂತಹದ್ದು, ಫ್ಲಡ್ ಸಿಚುವೇಶನ್ಸ್ ಗಳು ಉಂಟಾಗುವಂತಹದ್ದು. ಎಸ್ಪೆಷಲಿ ಇವಾಗ ನ್ಯೂಸ್ ಓಪನ್ ಮಾಡಿದ್ರೆ ಒಂದಲ್ಲ ಒಂದು ಸ್ಟೇಟ್ ಅಲ್ಲಿ ಈ ಪ್ರಾಬ್ಲಮ್ಸ್ ಗಳನ್ನ ನೋಡ್ತಾ ಹೋಗ್ತೀರಾ ನೀವು. ಕೆಲವೊಂದ್ಸಲ ಬ್ರೀತಿಂಗ್ ರಿಲೇಟೆಡ್ ಇಶ್ಯೂಸ್ ಗಳು ಬರುತ್ತೆ. ಅಸ್ತಮಾ ಆಗಿರಬಹುದು, ಉಪ್ಸ ಕಾಯಿಲೆಗಳಾಗಿರಬಹುದು, ರೆಸ್ಪಿರೇಟರಿ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಗಳಾಗಿರಬಹುದು. ರೈಟ್? ಸೊ ಈ ಟ್ರಾಫಿಕ್ ಪೊಲೀಸ್ ಅಂತ ಹೇಳ್ತೀವಿ. ಇಟ್ಸ್ ಅ ನೋಬಲ್ ಜಾಬ್. ಟ್ರಾಫಿಕ್ ಪೊಲೀಸ್ಗಳು ಕೆಲಸ ಮಾಡೋದಿದೆಯಲ್ಲ, ಇಟ್ಸ್ ಎಕ್ಸ್ಟ್ರೀಮ್ಲಿ ನೋಬಲ್ ಜಾಬ್. ಏನಾಗುತ್ತೆ, ಈ ಗಾಡಿಗಳಿಂದ ಬರುವಂತಹ ವಿಷ ಅನಿಲಗಳು ಲೈಕ್ ಕಾರ್ಬನ್ ಮೊನಾಕ್ಸೈಡ್, ಆದ್ರ ಒಂದು ಎಮಿಷನ್ ವಾಸನೆ ತೆಗೆದುಕೊಂಡು ದೇ ಸಫರ್ ಫ್ರಮ್ ಲಂಗ್ಸ್ ರಿಲೇಟೆಡ್ ಡಿಸೀಸಸ್. ರೈಟ್?
So what do you think? What can be done regarding this? So we got one answer from one of the teacher or the students. One is IGRS Kudapallinda again by controlling pollution. Very good. ಬೇರೆ ಏನಾದ್ರೂ ಥಾಟ್ಸ್ ಇದೆಯಾ? Do anyone have to pour in something? Come on, it's time to prove your school ಅಲ್ವಾ? ಬೇರೆಯವ್ರಿಗೂ ನಿಮ್ಮ ಸ್ಕೂಲ್ ಬಗ್ಗೆ ಸ್ವಲ್ಪ ಮಾಹಿತಿಗಳು, ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. Isn't it? It's okay, we are very ahead. Very good. KRCRS Munavalli Kigadal School. Very, very good point you have given us. One is forestation. Yeah, it is reforestation or afforestation. Thank you for that. Next is using public transport. ನಾನು ಪೂಲ್ ಅಂತ ಆಗ್ಲಿಂದ ಹೇಳ್ತಾ ಇದ್ದೆ. ವಾಟರ್ ಪೂಲ್ ಬಗ್ಗೆನ ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಹೇಳ್ತಿದ್ನಾ? ಇಲ್ಲ. ವಿ ಹ್ಯಾವ್ ಅ ವೆರಿ ಗುಡ್ ಕಾನ್ಸೆಪ್ಟ್ ದಟ್ ಕಾರ್ ಪೂಲಿಂಗ್ ಅಂತ. Okay, we got the response from Halebeedu School. ಯೂಸ್ ಆಫ್ ನ್ಯಾಚುರಲ್ ಗ್ಯಾಸ್. ನಾನು 3 ಪಾಯಿಂಟ್ ಹೇಳಿದೆ, 3ಕ್ಕಿಂತ ಜಾಸ್ತಿ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ರೆಸ್ಪಾನ್ಸಸ್. ಯೂಸ್ ಆಫ್ ನ್ಯಾಚುರಲ್ ಗ್ಯಾಸ್, ಯೂಸ್ ಆಫ್ ಇವಿ. ಇವಿ ಅಂದ್ರೆ ಏನು? ಐ ಡೆಂಟ್ ಗೆಟ್ ದಿಸ್. ಇವಿ ಅಂತ ಹೇಳಿದ್ರೆ ಏನು? ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಆನ್ ದಟ್? ಯೂಸ್ ಆಫ್ ಇವಿ. DBRARS ಕೋಲಾಲ ಸ್ಕೂಲ್. MDRS Ogga School, very nice. Don't waste fossil fuels. Fossil fuels na waste ಮಾಡಬಾರ್ದು. Very good. And then Halebeedu School, use of reusing things. Very good. Okay, EV means electric vehicle. Thank you so much. Okay. Thank you so much for all your inputs. With the best interest of time, now let me talk. Okay. ಸೊ ಏನಾಗುತ್ತೆ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ ಇರುತ್ತಲ್ಲ, ಅಂದ್ರೆ ವಾಪಸ್ ನಾವು ಬಳಸಬಹುದಾದಂತಹ ಲೈಕ್ ಸೋಲಾರ್ ಎನರ್ಜಿ, ವಾಟರ್ ಎನರ್ಜಿ, ಅದನ್ನ ಹೆಚ್ಚು ಎಫಿಷಿಯಂಟ್ ಆಗಿ ನಾವು ಯೂಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಮನೇಲಿ ಎಲೆಕ್ಟ್ರಿಸಿಟಿ ಬದಲು ಸೋಲಾರ್ ಎಲೆಕ್ಟ್ರಿಸಿಟಿ ಯೂಸ್ ಮಾಡುವಂತಹದ್ದು, ವಾಟರ್ ಹೀಟ್ ಮಾಡ್ಲಿಕ್ಕೆ ಎಲೆಕ್ಟ್ರಿಸಿಟಿ ಬದಲು ಸೋಲಾರ್ ವಾಟರ್ ಹೀಟರ್ ನ ಯೂಸ್ ಮಾಡುವಂತಹದ್ದು, ಬೆಳಕಿಗೆ ಸೋಲಾರ್ ಎನರ್ಜಿನ ಯೂಸ್ ಮಾಡುವಂತಹದ್ದು. ಸೊ ಈ ರೀತಿ ಮಾಡೋದು. ಅಂಡ್ ಅದೇ ರೀತಿ ಎನರ್ಜಿ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡಬೇಕು. ಆಸ್ ಯು ಹ್ಯಾವ್ ಆಲ್ ಟೋಲ್ಡ್, ವೇಸ್ಟ್ ಮಾಡೋದು, ಎನರ್ಜಿನ ವೇಸ್ಟ್ ಮಾಡೋದು ಅಥವಾ ರಿಸೋರ್ಸಸ್ ನ ವೇಸ್ಟ್ ಮಾಡೋದನ್ನ ನಾವು ಕಮ್ಮಿ ಮಾಡಬೇಕು. ರಿಸೋರ್ಸಸ್ ಅಂದ್ರೆ ಲೆಟ್ ಇಟ್ ಬಿ ಎನಿ ರಿಸೋರ್ಸಸ್, ವಾಟರ್ ರಿಸೋರ್ಸಸ್ ಆಗಿರಬಹುದು, ಎಲೆಕ್ಟ್ರಿಸಿಟಿ ಆಗಿರಬಹುದು, ಫಾಸಿಲ್ ಫ್ಯೂಯಲ್ಸ್ ಆಗಿರಬಹುದು ಅಲ್ವಾ. ಈಗ ರೀಪ್ಲೇಸ್ ಕೋಲ್, ಆಯಿಲ್ ಅಂಡ್ ಗ್ಯಾಸ್ ವಿತ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಲೈಕ್ ಸೋಲಾರ್, ವಿಂಡ್, ಜಿಯೋಥರ್ಮಲ್, ಹೈಡ್ರೋ ಪವರ್, ಇಂಥದ್ರ ಜೊತೆಗೆ ನೀವು ಶಿಫ್ಟ್ ಆಗೋದ್ರಿಂದ ಯು ಕ್ಯಾನ್ ಸೇವ್ ದಿಸ್ ಫಾಸಿಲ್ ಫ್ಯೂಲ್. ಜೊತೆಗೆ ಯು ಕ್ಯಾನ್ ರೀಯೂಸ್ ದ ಥಿಂಗ್ಸ್. ಸೊ ಇವೆರಡು ಪಾಯಿಂಟ್ ಕವರ್ ಆಗ್ತಾ ಬರುತ್ತೆ. ಅಂಡ್ ಎಲೆಕ್ಟ್ರಿಕಲ್ ವೆಹಿಕಲ್ ನ ಯೂಸ್ ಮಾಡ್ತಾ ಹೋಗ್ಬಹುದು. ಈ ನ್ಯಾಚುರಲ್ ಗ್ಯಾಸಸ್ ನ ಆದಷ್ಟು ಸೇಫ್ ಗಾರ್ಡ್ ಮಾಡ್ತಾ ಹೋಗ್ಬಹುದು. ಎನರ್ಜಿ ಎಫಿಷಿಯಂಟ್ ಆಗಿ ನಾವು ಬಿಲ್ಡ್ ಮಾಡ್ಕೊಂತ ಬರಬಹುದು ಅಲ್ವಾ. ಇನ್ವೆಸ್ಟ್ ಇನ್ ಗ್ರೀನ್ ಎನರ್ಜಿ. ಗ್ರೀನ್ ಎನರ್ಜಿ ಅಂದ್ರೆ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿನ ಯೂಸ್ ಮಾಡ್ತಾ ಹೋಗುವಂತದ್ದು. ಮತ್ತೆ ನಮ್ಮ ಮನೇಲಾಗಿರ್ಬಹುದು, ಶಾಲೆಲಾಗಿರ್ಬಹುದು, ಕಾರ್ಖಾನೆಗಳಲ್ಲಾಗಿರ್ಬಹುದು, ಕಚೇರಿಗಳಲ್ಲಾಗಿರ್ಬಹುದು, ಇನ್ ಯೋರ್ ಆಫೀಸ್, ಹೋಮ್, ಸ್ಕೂಲ್, ಇಂಡಸ್ಟ್ರಿ, ವೇರ್ ಎವರ್ ಯು ಫೈಂಡ್ ದ ಎನರ್ಜಿ ಲಾಸ್, ಎಲ್ಲೋ ಒಂದ್ ಕಡೆ ಎನರ್ಜಿ ಲಾಸ್ ಆಗ್ತಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದ್ದಾಗ ಆದಷ್ಟು ಎನರ್ಜಿನ ಸೇವ್ ಮಾಡಕ್ಕೆ ನೋಡಿ. ಸೊ ನಾ ಹೇಳ್ದಂಗೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಫ್ಯೂಲ್ಸ್ ನ ಆಫ್ ಮಾಡೋ ಇಡುವಂತಹದ್ದು. ಬೈ ಕಂಟ್ರೋಲಿಂಗ್ ಪೊಲ್ಯೂಷನ್, ವೆರಿ ಗುಡ್, ವೆರಿ ವೆಲ್ ಸೆಟ್. ಕಾರ್ಡ್ಗಳನ್ನ ಹೆಚ್ಚಾಗಿ ನೆಡುವಂಥದ್ದು, ಮಕ್ಕಳ ಕೈಲಿ ಅಭ್ಯಾಸ ಮಾಡಿಸುವಂಥದ್ದು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಕಾರ್ ಪೂಲಿಂಗ್ ಅಂತ ಹೇಳ್ದೆ ನಾನು. ಸೊ ಕಾರ್ ಪೂಲಿಂಗ್ ಅಂದ್ರೆ ಈ ನಗರ ಪ್ರದೇಶಗಳಲ್ಲಿ ವಿತ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ದಟ್ ಇಸ್ ಬೀನ್ ಇನ್ಕ್ರೀಸ್ಡ್, ಏನಾಗುತ್ತೆ, ಎಲ್ಲಾರ ಹತ್ರನು ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ, ದುಡ್ಡಿರುತ್ತೆ, ಕಾರ್ಗಳಿರುತ್ತೆ. ಸೊ ನಮ್ಮ ಹತ್ರ ಇದೆ ಅಂತ ಎಲ್ಲಾರು ಕಾರ್ ತೆಗೆದ್ರೆ ಏನಾಗುತ್ತೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ಒಂದ್ ಕಾರ್ನಲ್ಲಿ ಎಷ್ಟು ಸೀಟ್ ಇರಬಹುದು? 4 ಸೀಟ್ ಇರುತ್ತಲ್ವಾ. ಸೊ ಆರಾಮಾಗಿ 4 ಜನ ಒಂದೇ ಕಾರಲ್ಲಿ ಯೂಸ್ ಮಾಡ್ಬೋದಲ್ಲ. ಫ್ಯೂಲ್ ನೀವ್ ಸೇವ್ ಮಾಡ್ದಂಗ ಆಯ್ತು, ಟೈಮ್ ಸೇವ್ ಮಾಡ್ದಂಗ ಆಯ್ತು, ಎನರ್ಜಿನ್ ಸೇವ್ ಮಾಡ್ದಂಗ ಆಯ್ತು, ಹೊಸ ಫ್ರೆಂಡ್ಸ್ ಮಾಡ್ಕೊಂಡಂಗ ಆಯ್ತು.
isn't it? ಈಗ ಒಂದೇ ಕಡೆ ಹೋಗ್ಬೇಕಂದ್ರೆ we can use the carpooling technique, or we can use the public transportation. By using all this methodology, we will be able to control the greenhouse gases. And Melligeri School has told that reducing use of fossil fuels, very importantly, fossil fuels ಅನ್ನ ನಾವು ಆದಷ್ಟು ಕಮ್ಮಿ ಬಳಸೋದ್ರಿಂದ ಅಥವಾ ಅದಕ್ಕೆ ಪರ್ಯಾಯವಾಗಿ ಆಲ್ಟರ್ನೇಟಿವ್ ಆಗಿ ಇರುವಂತಹ ರಿಸೋರ್ಸಸ್ ಬಳಸೋದ್ರಿಂದ we can readily and heavily save our earth from global warming. So you all are in class 8, 12 or 13 years of age. From this young age, when you start using and thinking in this way, on a greater extent, will be able to save our earth. Having said that, I wish you all a very happy Independence Day, which is going to happen on the next Friday. ಇದೇ ತರ ಮಕ್ಕಳು ಈ ಫೋಟೋದಲ್ಲಿ ಇರೋ ಹಾಗೆ ಜಿಗಿದು ನಲಿದು ಕುಣಿದು ನಮ್ಮ ಭಾರತ ಮಾತೆಗೆ ತಮ್ಮ ಸೇವೆಗಳನ್ನ ನೀವು ಸಲ್ಲಿಸ್ತಾ ಹೋಗಿ ಅಂತ ಹೇಳ್ತಾ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಅಂಡ್ ನಿಮ್ಮ ಇಂಡಿಪೆಂಡೆನ್ಸ್ ಇರೋದು ಜ್ಞಾನಾರ್ಜನೆಯಲ್ಲಿ. ಸೊ ಎಜುಕೇಟ್ ಯೋರ್ ಸೆಲ್ಫ್ and free yourself from the shackles or the burdens that you have been facing, and be an educated Indian citizen. Okay. Having said that, I shall complete today's chapter. Thank you so much for all the responses that you have given. Hope you enjoyed today's session. And I too enjoyed today's session. Thank you very much. Have a good day. Bye. Namaste. Jai Hind. Jai Karnataka Mate. Jai Vidyashakti. And ellaru onsala ಜೋರಾಗಿ ಜೈ ಹಿಂದ್ ಅಂತ ಹೇಳಿ ನೋಡೋಣ. Very well said. Thank you so much. Have a nice day.